ಸ್ನೇಹಿತರೆ ನಮಸ್ಕಾರ. ಈ ಮೆಂತ್ಯ ಕಾಳನ್ನು ನೆನೆ ಹಾಕಿಬಿಟ್ಟು ಅದನ್ನು ಮೊಳಕೆ ಬರಿಸ್ಕೊಂಡ್ಬಿಟ್ಟು ಯಾವ ಥರ ಅದನ್ನು ಮೊಳಕೆ ಬರಿಸೋದು ಮತ್ತು ಅದರಿಂದ ಏನೇನೆಲ್ಲ ಪ್ರಯೋಜನ ಆಗುತ್ತೆ ನಮ್ಮ ದೇಹಕ್ಕೆ ಅಂತಕ್ಕಂಥ ಒಂದು ಚಿಕ್ಕ ವಿಡಿಯೋ ನೋಡೋಣ. ಮೆಂತ್ಯ ಕಾಳನ್ನು ತಿಂತಕ್ಕಂಥ ಒಂದು ಬೆಸ್ಟ್ ವಿಧಾನನ ಈ ವಿಡಿಯೋ ಕೊನೆಗೆ ಹೇಳ್ತೀನಿ. ಈ ಮೆಂತ್ಯ ಕಾಳನ್ನು ಮೊಳಕೆ ಬರೆಸ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ಸಿಸ್ಟಮ್ ಬೈ ಸಿಸ್ಟಮ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಫಸ್ಟು ಮೆಂತ್ಯ ಕಾಳನ್ನ ಮೊಳಕೆ ಬರೆಸ್ಕೊಂಡ್ಬಿಟ್ಟು ತಿನ್ನೋದ್ರಿಂದ ಇದು ವೆರಿ ಗುಡ್ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ಆಗಿರೋದ್ರಿಂದ ನಮ್ಮ ಎಲ್ಲ ಜಾಯಿಂಟ್ಸ್ಗಳಿಗೂ ಸಪೋರ್ಟ್ ಆಗುತ್ತೆ. ಮುಖ್ಯವಾಗಿ ನಮ್ಮ ಮಂಡಿ ನೋವಿಗೆ ಇರ್ತಕ್ಕಂಥ ಒಂದು ರಾಮಬಾಣ ಅಂತ ಹೇಳ್ಬೋದು. ಅದನ್ನು ಮೊಳಕೆ ಬರೆಸ್ಕೊಂಡ್ಬಿಟ್ಟು ದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತೂ ಊಟಕ್ಕಿಂತ ಮುಂಚೆ ತಿನ್ಬೋದು. ಒಂದೊಂದು ಬಟ್ಲು ಅಂದರೆ ಒಂದು ಬೌಲ್ ಕಂಪ್ಲೀಟಾಗಿ ತಿನ್ನಬೇಕಾಗತ್ತೆ ಅದನ್ನು. ಸೊ ಒಂದು ತಿಂದುಬಿಟ್ಟು ಆಮೇಲೆ ನಾರ್ಮಲಾಗಿ ಏನು ನಾವು ಊಟ ಮಾಡ್ತಿದ್ದೀವೋ ಅದನ್ನು ಊಟ ಮಾಡಬೇಕು. ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಮಂಡಿ ನೋವಿಗೆ ಅಷ್ಟು ತುಂಬ ಸಪೋರ್ಟ್ ಆಗುತ್ತೆ. ನೀವು ಜಸ್ಟು ಯಾವ ಒಂದು ಟ್ರೀಟ್ಮೆಂಟು ಇಂಜೆಕ್ಷನ್ ಇನ್ನೂ ತೊಗೊಂಡಂಗೆ ಜಸ್ಟ್ ಬರೀ ಸ್ಪ್ರೌಟೆಡ್ ಮೆಂತ್ಯನ ನೀವು ಮೊಳಕೆ ಬಂದಿರತಕ್ಕಂಥ ಮೆಂತ್ಯನ ಒಂದು 6 ಮಂತ್ಸ್ ತಿಂದರೆ ನಿಮಗೆ ಗಣನೀಯವಾಗಿರ್ತಕ್ಕಂಥ ಒಂದು ರಿಸಲ್ಟ್ಸ್ ಕಾಣುತ್ತೆ ಈ ಮೆಂತ್ಯ ತಿನ್ನೋದ್ರಿಂದ. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ನೆಕ್ಸ್ಟು ಮೆಂತ್ಯದಿಂದ ನಮ್ಮ ಸೊಂಟ ನೋವು ಹೆಂಗೆ ಕಡಿಮೆ ಆಗುತ್ತಂದರೆ, ಸೊಂಟ ತುಂಬ ಯಾವುದೇ ಮಸಲ್ಸು ಸ್ಪಾಸ್ಮ್ ಆಗಿಬಿಟ್ಟು ಪೇಯ್ನ್ ಬಂದಿರ್ಬೋದು, ಸೊಂಟದಲ್ಲಿರ್ತಕ್ಕಂಥ ಮಸಲ್ಸು, ಅದು ಬಿಕಾಸ್ ಆಫ್ ಪ್ರೋಟೀನ್ ಕೊರತೆಯಿಂದ. ಮತ್ತು ಈ ಡಿಸ್ಕ್ ಪೇಯ್ನ್ ಬಂದಿರ್ಬೋದು, ಅಥವಾ ಈ ಫೆಸೆಟ್ ಜಾಯಿಂಟ್ ಆರ್ಥ್ರೋಪತಿ ಅಂತ ಆಗ್ಬಿಟ್ಟು ಅಲ್ಲಿಂದನೂ ಪೇಯ್ನ್ ಬರುತ್ತೆ. ಸೊ ಈ ಥರ ಇರ್ತಕ್ಕಂಥ ಯಾವುದೇ ಒಂದು ಪೇಯ್ನ್ಸ್ ಆದರೂ ಕೂಡ ಸೊಂಟ ನೋವಿಗೆ ತುಂಬ ರಾಮಬಾಣ ಆಗಿ ವರ್ಕ್ ಆಗುತ್ತೆ ಈ ಸ್ಪ್ರೌಟೆಡ್ ಮೆಂತ್ಯ. ಇದನ್ನು ಕೂಡ ನಾವು ಅದೇ ರೀತಿಯೇ ಸೇವನೆ ಮಾಡಬೇಕು. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 2 ಚಮಚ ಊಟಕ್ಕಿಂತ ಮುಂಚೆ. ಸೊ ಇದು ನೆಕ್ಸ್ಟ್ ಬಂದು ಹೇರ್ಸ್ಗೆ ಮೆಂತ್ಯನ ಯಾವ ಥರ ಅಂತಂದರೆ, ಈ ಮೆಂತ್ಯನ ಮೊಳಕೆ ಬರೆಸ್ಬಿಟ್ಟು ನಾವು ತಿನ್ನೋದ್ರಿಂದ ತುಂಬ ಹೇರು ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಹೇರ್ ಒಂದು ಬೇಸಿಕಲಿ ಒಂದು ಕೊಲಾಜಿನ್, ಅದು ಒಂದು ಪ್ರೋಟೀನ್ ತುಂಬ ರಿಚ್ ಇರಬೇಕು ಅದು ನಾವು ತಿಂತಕ್ಕಂಥ ಆಹಾರದಲ್ಲಿ. ಸೊ ಹೇರ್ ತಿಕ್ಕಾಗೆ ಮತ್ತು ಬ್ಲ್ಯಾಕಾಗೆ ಆಗುತ್ತೆ. ಸೊ ಅದು ವೆರಿ ಇಂಪಾರ್ಟೆಂಟು ಪಾಯಿಂಟು. ಮತ್ತು ಅದನ್ನು ಹೇರ್ಸ್ಗೆ ಇನ್ನೂ ಯಾವ ರೀತಿ ಯೂಸ್ ಮಾಡ್ಬೋದಂದರೆ, ನಾವು ಮೆಂತ್ಯನ ಈ ಥರ ಮೊಳಕೆ ಬರೆಸ್ಕೊಂಡ್ಬಿಟ್ಟು ಅಥವಾ ಜಸ್ಟ್ ಒಂದು ರಾತ್ರಿ ನೆನೆ ಹಾಕಿಬಿಟ್ಟು ಅದನ್ನು ನಾವು ಮಿಕ್ಸಿನಲ್ಲಿ ಹಾಕಿ ಪೇಸ್ಟ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಅಲೋವೆರಾ ಜ್ಯೂಸು ಮತ್ತು ಆಮ್ಲ ಜ್ಯೂಸನ್ನ ಮಿಕ್ಸ್ ಮಾಡಿಕೊಂಡು ಅದನ್ನ ತಲೆಗೆ ಹಚ್ಕೊಂಡು ಅರ್ಧ ಗಂಟೆ 1 ಗಂಟೆ ಬಿಟ್ಕೊಂಡು ನಾವು ವಾಶ್ ಮಾಡೋದ್ರಿಂದ ಹೇರ್ಸು ತುಂಬ ಬ್ಲ್ಯಾಕ್ ಆಗುತ್ತೆ ಮತ್ತು ತುಂಬ ತಿಕ್ಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಯಾಕಂದರೆ ಹೇರ್ಸು ಮತ್ತು ಎಷ್ಟೊಂದು ಜನಕ್ಕೆ ಏರ್ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಯಾವುದ್ಯಾವುದೋ ಕಾಸ್ಟ್ಲಿ ಆಗಿರ್ತಕ್ಕಂಥ ಶಾಂಪ್ಗಳು, ಕಾಸ್ಟ್ಲಿ ಆಗಿರ್ತಕ್ಕಂಥ ಏರ್ ಆಯಿಲ್ಸ್ ಅದೆಲ್ಲ ಯೂಸ್ ಮಾಡ್ತೀವಿ. 500 ರೂಪಾಯಿ 1000 ರೂಪಾಯಿದೆಲ್ಲ. ಅದರಲ್ಲಿ ಒಂದು ನ್ಯೂಟ್ರಿಯೆಂಟ್ಸ್ ಇರೋದಕ್ಕಿಂತ ಮುಖ್ಯವಾಗಿ ಬರೀ ಕೆಮಿಕಲ್ಸೇ ಇರ್ತವೆ. ಸಲ್ಫೇಟ್ಸು, ಪ್ಯಾರಾಬಿನ್ಸ್ ಅವೆಲ್ಲ ತುಂಬ ಜಾಸ್ತಿ ಇರ್ತವೆ. ಅದರಿಂದ ಹೇರು ಡ್ಯಾಮೇಜ್ ಆಗುತ್ತೆ. ತುಂಬ ಚಿಕ್ಕ ಏಜ್ಗೆ ಒಂದು ಕೂದಲು ಬಾಲ್ಡ್ನೆಸ್ ಬರೋದು ಮತ್ತು ವೈಟ್ ಹೇರ್ಸ್ ಆಗೋದು, ಜಾಸ್ತಿಯಾಗಿ ವೈಟ್ ಹೇರ್ಸ್ ಆಗೋದು, ಪ್ರಿಮೆಚ್ಯೂರ್ ಗ್ರೇಯಿಂಗ್ ಆಫ್ ಹೇರ್ಸು, ಇದೆಲ್ಲ ತುಂಬ ಜಾಸ್ತಿ ಆಗುತ್ತೆ. ಅದು ನಮಗೆ ಕಂಪ್ಲೀಟಾಗಿ ಅವಾಯ್ಡ್ ಆಗುತ್ತೆ. ನೆಕ್ಸ್ಟು ಬಂದು ನಮ್ಮ ಒಂದು ಸ್ಕಿನ್ಗೆ ಏನೇನು ಬೆನಿಫಿಟ್ ಆಗುತ್ತೆ ಅಂದರೆ, ಮೆಂತ್ಯ ಕಾಳನ್ನ ತಿನ್ನೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗ್ತಾ ಹೋಗುತ್ತೆ. ಅಂದರೆ ಸ್ಕಿನ್ ಮತ್ತು ನೈಲ್ಸು ಗ್ಲೋ ಆಗುತ್ತೆ. ಮುಖದಲ್ಲಿರ್ತಕ್ಕಂಥ ರಿಂಕಲ್ಸು ಡಿಸಪಿಯರ್ ಆಗುತ್ತೆ. ಮತ್ತು ಅದನ್ನು ನಾವು ಮತ್ತೆ ಆ ಒಂದು ನ್ಯಾಚುರಲ್ ಟೈಟ್ನೆಸ್ ಆಫ್ ದ ಸ್ಕಿನ್ ಕಾಣುತ್ತೆ. ಅದು ಒಂಥರ ಯಂಗ್ ಯೂತಲ್ಲಿ ಟೀನೇಜಲ್ಲಿದ್ದಾಗ ಯಾವ ಥರ ಇರುತ್ತೆ ಸ್ಕಿನ್, ಅದೇ ಥರನೇ ಮೇಂಟೈನ್ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕಂತಂದರೆ, ಮೆಂತ್ಯನ ನಾವು ಕಂಪ್ಲೀಟಾಗಿ ಒಂದು ಪೇಸ್ಟ್ ಮಾಡ್ಕೊಂಬಿಟ್ಟು ಜಸ್ಟ್ ನಾವು ತಲೆಗೆ ಹಚ್ಕೊಳ್ಳುವಾಗಲೇ ಜಸ್ಟ್ ಮುಖಕ್ಕೆ ಒಂದು ಕೋಟಿಂಗ್ ಹಚ್ಕೊಬೋದು. ಅಥವಾ ನಾವು ಇಂಟರ್ನಲ್ಲಿ ತೊಗೊಳೋದ್ರಿಂದನೂ ಕೂಡ ಅದು ಅದಕ್ಕೆ ಸಪೋರ್ಟ್ ಆಗ್ತಾ ಹೋಗುತ್ತೆ. ಇದು ಸ್ಕಿನ್ಗೆ ಆಗತಕ್ಕಂಥ ಬೆನಿಫಿಟ್ಸು. ನೆಕ್ಸ್ಟ್ ಬಂದು ನಮ್ಮ ಒಂದು ಕರುಳಿಗೆ ಹೆಂಗೆ ಬೆನಿಫಿಟ್ ಆಗುತ್ತೆ ಅಂದರೆ, ಈಗ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಯಾರ್ಯಾರಿಗೆಲ್ಲ ಇರುತ್ತೋ, ಇದರಲ್ಲಿ ಮೆಂತ್ಯದಲ್ಲಿ ತುಂಬ ನಾರು ಜಾಸ್ತಿ ಇರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನು ಒಂದು ದಿನಕ್ಕೆ ಮಿನಿಮಮ್ 30 ಗ್ರಾಮು ಫೈಬರ್ನ ಸೇವನೆ ಮಾಡಲೇಬೇಕು. ಬಟ್ ನಾವು ಸೇವನೆ ಮಾಡ್ತಾ ಇರ್ತಕ್ಕಂಥದ್ದು ನಾಟ್ ಈವನ್ ಒಂದು 1 to 2 ಗ್ರಾಮ್ ಕೂಡ ನಾವಿರಲ್ಲ. ಇವಾಗ ಅಕ್ಕಿ ತಿಂತಾ ಇರ್ತೀವಿ, ಅನ್ನ ಬಿಟ್ಬಿಟ್ಟು ಚಪಾತಿ ಜಾಸ್ತಿ ಫೈಬರು ಅಂತ ತಿಂತೀವಿ. ಚಪಾತಿನಲ್ಲಿ ಫೈಬರ್ ಬರೋಕ್ಕಿಂತ ಜಾಸ್ತಿ ಆ ಗ್ಲೂಟೆನಿಂದ ಆಗ್ತಕ್ಕಂಥ ಕಾಂಪ್ಲಿಕೇಶನ್ಸೇ ಜಾಸ್ತಿ. ಹಂಗಾಗಿ ಚಪಾತಿನ ಎಲ್ಲರೂ ಗೋಧಿ ಹಿಟ್ಟನ್ನೇ ತರೋದು ಅಥವಾ ಗೋಧಿ ತರೋದೇ ಮನೆಗೆ ತರೋದೇ ನಿಲ್ಲಿಸ್ಬಿಟ್ರೆ ಅದು ಕಂಪ್ಲೀಟಾಗೆ ಅದರಿಂದ ಆಗ್ತಕ್ಕಂಥ ಹಾರ್ಮ್ಫುಲ್ ಎಫೆಕ್ಟ್ಸು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ.
ಸೊ ಮೆಂತ್ಯನ ನಾವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಕ್ಲಿಯರ್ ಆಗುತ್ತೆ. ಅದರಿಂದ ಆಗ್ತಕ್ಕಂಥ ಮಲಬದ್ಧತೆಯಿಂದ ಆಗಿರ್ತಕ್ಕಂಥ ಎಷ್ಟೊಂದು ಸಮಸ್ಯೆಗಳು ಅಂದರೆ ಅಲರ್ಜಿ ಆಗ್ಬೋದು, ಮೂಗು ಕಟ್ಟೋದಾಗ್ಬೋದು, ಸ್ಕಿನ್ ರ್ಯಾಷಸ್ ಆಗ್ಬೋದು, ಅಥವಾ ನಮಗೆ ಒಂದು ಲೆಥರ್ಜಿ ಆಗ್ಬೋದು, ಅಬ್ಡಮಿನಲ್ ಬ್ಲೋಟಿಂಗ್ ಆಗ್ಬೋದು, ಒಬೆಸಿಟಿ ಆಗ್ಬೋದು, ಎಲ್ಲದಕ್ಕೂ ಕೂಡ ಅದು ರಾಮಬಾಣ ಥರ ಕೆಲಸ ಮಾಡುತ್ತೆ ಮೆಂತ್ಯ. ಇದು ನಮ್ಮದು ನಾವು ಪ್ರತಿದಿನ ತಿನ್ನೋದ್ರಿಂದ ಮುಖ್ಯವಾಗಿ ವೆರಿ ವೆರಿ ಗುಡ್ ಬೆನಿಫಿಟ್. 6ನೇ ಬೆನಿಫಿಟ್ ಬಂದು ಡಯಾಬಿಟೀಸ್ ಕಂಪ್ಲೀಟಾಗಿ ರಿವರ್ಸ್ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಈ ಮೆಂತ್ಯ ತಿನ್ನೋದ್ರಿಂದ ಬರುತ್ತೆ ಸ್ನೇಹಿತರೆ. ಹೇಗಪ್ಪ ಅಂದರೆ ನಾವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಕೂಡ ಊಟಕ್ಕಿಂತ ಮುಂಚೆ ಈ ಸ್ಪ್ರೌಟೆಡ್ ಮೇಥಿನ 2ರಿಂದ 3 ಚಮಚ ಸೇವನೆ ಮಾಡಿಬಿಟ್ಟು ಜೊತೆಗೆ ಒಂದು ತರಕಾರಿ ಸಲಾಡ್ ತಿಂದ್ಬಿಟ್ಟು ಏನು ಊಟ ಮಾಡ್ತೀವೋ ಅದು. ಏನು ಊಟ ಮಾಡ್ತೀವಿ ಅಂತಂದರೆ ಯೂಶಲಿ ಚಪಾತಿನ ಅಡ್ವೈಸ್ ಮಾಡಲ್ಲ. ಚಪಾತಿ ಯಾವ ಒಂದು ಕಾಯಿಲೆಗೂ, ಡಯಾಬಿಟಿಸ್ಗಾಗಲಿ ಯಾವ ಕಾಯಿಲೆಗೂ ಅಡ್ವೈಸ್ ಮಾಡಲ್ಲ. ಸೊ ಚಪಾತಿ ತಿನ್ನೋ ಅವಶ್ಯಕತೆ ಇಲ್ಲ. ಯಾಕಂದರೆ ಚಪಾತಿನಲ್ಲಿ ಇರ್ತಕ್ಕಂಥ ಒಂದು 1.25% ನಾರಿಗೋಸ್ಕರ ನಾವು ಇಡೀ ದೇಹನ ಹಾಳು ಮಾಡ್ಕೊತೀವಿ. ಸೊ ಮೆಂತ್ಯನ ನಾವು ಇದು ತರಕಾರಿ ಸಲಾಡ್ ಜೊತೆಗೆ, ಒಂದು ಹಸಿ ತರಕಾರಿ ಸಲಾಡ್ ಆದರೂ ಆಗ್ಬೋದು, ಅಥವಾ ಬೇಯಿಸಿರೋ ಪಲ್ಯ ಆದರೂ ಆಗ್ಬೋದು, ಅದ್ರ ಜೊತೆಗೆ ಊಟಕ್ಕಿಂತ ಮುಂಚೆ ಮೆಂತ್ಯ ಪ್ಲಸ್ ತರಕಾರಿ ವೆಜಿಟೇಬಲ್ಸ್ ತಿಂದ್ಬಿಟ್ಟು ಆಮೇಲೆ ಊಟ ಮಾಡೋದು. ಎನಿ ಟೈಪ್ ಆಫ್ ಟ್ರೆಡಿಷನಲ್ ರೈಸಸ್ ಆರ್ ನ್ಯಾಚುರಲ್ ರೈಸಸ್ ಅಂತ ಏನು ಹೈಬ್ರಿಡೈಸ್ಡ್ ರೈಸಸ್ ಅಂತ ಏನು ಕರೀತೋ ಅವನ್ನೆಲ್ಲ ನಾವು ಡಯಾಬಿಟಿಸಲ್ಲಿ ಯೂಸ್ ಮಾಡ್ಬೋದು. ಚಪಾತಿನ ದಯವಿಟ್ಟು ಯೂಸ್ ಮಾಡಬೇಡಿ. ನಾವು ಈ ಥರ ಮೆಂತ್ಯನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಈ ಗ್ಲೈಸಿಮಿಕ್ ಇಂಡೆಕ್ಸು ಎಲ್ಲ ಲೋ ಆಗುತ್ತೆ. ಅಂದರೆ ನಾವು ಸಪೋಸ್ ಏನೋ ಒಂದು ಸ್ವೀಟ್ ತಿನ್ನಬೇಕು, ಮೆಂತ್ಯನ ಫಸ್ಟ್ ತಿಂದ್ಬಿಟ್ಟು ಆ ಸ್ವೀಟ್ನ ತಿನ್ನೋದ್ರಿಂದ ಆ ಸ್ವೀಟ್ ಎಷ್ಟು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಅಬ್ಸರ್ವ್ ಆಗುತ್ತೋ ಅಷ್ಟು ಪ್ರಮಾಣ ಫುಲ್ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಈ ಗ್ಲೈಸಿಮಿಕ್ ಇಂಡೆಕ್ಸೇ ನಮ್ಮ ದೇಹಕ್ಕೆ ಇನ್ಸುಲಿನ್ನ ಫಾಸ್ಟ್ ರಿಲೀಸ್ ಮಾಡಿಸಿ ಆ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ನ ಬರ್ತಕ್ಕಂಥ ಒಂದು ವಿಷಯ ಆಗಿರೋದ್ರಿಂದ ನಾವು ಮೆಂತ್ಯ ಯೂಸ್ ಮಾಡೋದ್ರಿಂದ ಡಯಾಬಿಟಿಕ್ಸ್ ತುಂಬ ಚೆನ್ನಾಗಿ ರಿವರ್ಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ನಾವು 3 ಹೊತ್ತು ಯೂಸ್ ಮಾಡಬೇಕಾಗತ್ತೆ. ಸೊ ಈ ಥರ ಇರ್ತಕ್ಕಂಥ ಒಂದು ಪಾಯಿಂಟ್ಸ್ನ ಮೆಂತ್ಯನ ಸರ್ ಯಾವ ಥರ ಯೂಸ್ ಮಾಡೋದು ಅಂತ ನೀವು ಕೇಳ್ತೀರಾ. ಮೆಂತ್ಯನ ಮುಖ್ಯವಾಗಿ ಯೂಸ್ ಮಾಡೋದು, ನಾನು ಈ ವಿಡಿಯೋ ಮಾಡಿರೋದೆ ಮೆಂತ್ಯನ ಹೆಂಗೆ ಯೂಸ್ ಮಾಡಬೇಕು ಅಂತಕ್ಕಂಥ ಒಂದು ವಿಷಯನ ಹೇಳೋದಕ್ಕೆ, ಅದರಿಂದ ಆಗ್ತಕ್ಕಂಥ ಒಂದು ಪ್ರಯೋಜನಗಳನ್ನು ಹೇಳೋದಕ್ಕೆ. ಸೊ ಮೆಂತ್ಯನ ಯೂಶ್ವಲಿ ಎಲ್ಲರೂ ಒಂದು ಸರ್ ನಾನು ಮುದ್ದೆ ಮಾಡ್ಕೊಂಡು ಅದರಲ್ಲಿ ಮೆಂತ್ಯನೇ ಮುಂಚೆ ಮಿಕ್ಸ್ ಮಾಡಿ ಹಾಕ್ಬಿಟ್ಟಿರ್ತೀನಿ, ಅದನ್ನು ತಿಂತೀನಿ. ಮತ್ತು ಬೆಳಗ್ಗೆ ಎದ್ಬಿಟ್ಟು ಮೆಂತ್ಯ ನೀರು ಕುಡಿತೀನಿ, ಮೆಂತ್ಯ ನೆನೆ ಹಾಕ್ಬಿಟ್ಟು. ಮೆಂತ್ಯ ತಿನ್ನೋಕ್ಕಾಗಲ್ಲ ಅಂತ. ಸೊ ಯಾಕೆ ತಿನ್ನೋಕ್ಕಾಗಲ್ಲ ಅಂದರೆ ಅದು ತುಂಬ ಕಹಿ ಇರುತ್ತೆ ಮೆಂತ್ಯನ. ಸೊ ಹಂಗಾಗಿ ಅಷ್ಟು ಸಪೋರ್ಟ್ಫುಲ್ಲಾಗಿ ತಿನ್ನೋಕ್ಕಾಗಲ್ಲ. ಸೊ ನಾವು ಒಂದು ರಾತ್ರಿನ ಕರೆಕ್ಟ್ ತಿಂತಕ್ಕಂಥ ವಿಧಾನ ಯಾವ ಥರ ಅಂದರೆ, ಒಂದು ರಾತ್ರಿ ನಾವು ಮೆಂತ್ಯನ ಜಸ್ಟ್ ಒಂದು 12 hours ನೆನೆ ಹಾಕ್ಬಿಟ್ಟು ಆಮೇಲೆ ಒಂದು ಕಚ್ಚಿಫಲ್ಲೋ ಅಥವಾ ಒಂದು ಬಟ್ಟೆನಲ್ಲೋ ಅದನ್ನು ನಾವು ಮೊಳಕೆ ಕಟ್ಟಿದರೆ 2 ದಿನಕ್ಕೆ ಮೊಳಕೆ ಬರುತ್ತೆ. ಇದರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಮತ್ತು ಸ್ವಲ್ಪ ಮೊಳಕೆ ಬರೋದು ನಿಧಾನ ಆಗ್ಬೋದು. ಹೆಸರು ಕಾಳು, ಕಡಲೆಕಾಳು ಥರ ಅಷ್ಟು ಫಾಸ್ಟಾಗಿ ಮೊಳಕೆ ಬರೋಲ್ಲ, ಸ್ವಲ್ಪ ಸ್ಲೋ ಆಗುತ್ತೆ. ಈ ಚಿತ್ರದಲ್ಲಿ ಹೆಂಗೆ ನೋಡ್ತೀರೋ ಆ ಥರ ಮೊಳಕೆ ಬರುತ್ತೆ ಒಂದು 2 ದಿನ 3 ದಿನಕ್ಕೆ. ಆ ಥರ ಮೊಳಕೆ ಬಂದಿರತಕ್ಕಂಥ ಮೆಂತ್ಯನ ನಾವು ಯೂಸ್ ಮಾಡಬೇಕು. ಮೊಳಕೆ ಬಂದಾಗ ಅದರಲ್ಲಿರ್ತಕ್ಕಂಥ ಎಷ್ಟೋ ಫೈಟೋಕೆಮಿಕಲ್ಸು ಆಚೆ ಹೋಗುತ್ತೆ, ಮತ್ತು ಅಲ್ಲಿರ್ತಕ್ಕಂಥ ಒಂದು ಜೀವಶಕ್ತಿ ಆಕ್ಟಿವೇಟ್ ಆಗುತ್ತೆ. ಎಲ್ಲ ವಿಟಮಿನ್ಸು, ಎನ್ಸೈಮ್ಸು ಮತ್ತು ಮಿನರಲ್ಸ್ ಆಕ್ಟಿವೇಟ್ ಆಗಿಬಿಟ್ಟು ಅದಕ್ಕೆ ಆ ಒಂದು ಬೀಜ ಮೊಳಕೆ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಶಕ್ತಿನ ಕೊಡೋದಕ್ಕೆ ರೆಡಿಯಾಗಿರುತ್ತೆ. ಆ ಶಕ್ತಿ ನಮ್ಮ ದೇಹಕ್ಕೆ ಯೂಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಆ ಒಂದು ನ್ಯಾಚುರಲ್ ಎನರ್ಜಿ ಏನಿರುತ್ತೆ ಅದು ನಮ್ಮ ದೇಹಕ್ಕೆ ಯೂಸ್ ಆಗಿ ಸ್ಟಾರ್ಟ್ ಆಗಿ ಆ ಒಂದು ಹೀಲಿಂಗ್ ಪವರು ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಸೊ ಹೀಗೆ ನಾವು ಮೆಂತ್ಯನ ಯೂಸ್ ಮಾಡಬೇಕು ಈ ಥರ. ಸೊ ಪ್ರಿಫರಬ್ಲಿ ಬಂದು ಊಟಕ್ಕಿಂತ ಮುಂಚೆ. ಸೊ ಮೊಳಕೆ ಹೊಡೆದಿರ್ತಕ್ಕಂಥ ಮೆಂತ್ಯ ನಮ್ಮ ದೇಹಕ್ಕೆ ಯಾವುದೇ ನಮ್ಮ ಟೇಸ್ಟ್ಗೆ ಯಾವುದೇ ರೀತಿಯಾಗಿರುತ್ತೆ ಅಡ್ಡಿ ಮಾಡಲ್ಲ. ಸ್ವೀಟ್ ಆಗಿರುತ್ತೆ ಅಥವಾ ನ್ಯೂಟ್ರಲ್ ಆಗಿರುತ್ತೆ. ಸೊ ಇದನ್ನು ಅದಕ್ಕೆ ಬೇಕಾದ್ರೆ ಸ್ವಲ್ಪ ಪೆಪ್ಪರು ಅಥವಾ ಸ್ವಲ್ಪ ಪಿಂಕ್ ಸಾಲ್ಟು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನು ಕೋಸುಂಬರಿ ಥರ ಮಾಡ್ಕೊಂಬಿಟ್ಟು ತಿನ್ಬೋದು. ಸೊ ಎಷ್ಟಾಗುತ್ತೋ ಅಷ್ಟು ಸೇವನೆ ಮಾಡಿ. ನಿಮಗೆ ಮಂಡಿ ನೋವಿರಲಿ ಅಥವಾ ಸೊಂಟ ನೋವಿರಲಿ, ಕುತ್ತಿಗೆ ನೋವಿರಲಿ, ಯಾವುದೇ ಜಾಯಿಂಟ್ಸ್ ಪೇಯ್ನ್ ಇರಲಿ, ಅಥವಾ ಸ್ಕಿನ್ ಚೆನ್ನಾಗಾಗುತ್ತೆ, ಮತ್ತು ಹೇರ್ಸು ಚೆನ್ನಾಗಾಗುತ್ತೆ, ಮತ್ತು ನೈಲ್ಸ್ ಕೂಡ ಚೆನ್ನಾಗಾಗುತ್ತೆ. ಜೊತೆಗೆ ನೀವು ಡಯಾಬಿಟಿಕ್ ಆಗಿದ್ದರೆ ಡಯಾಬಿಟಿಸು ಕಂಪ್ಲೀಟಾಗಿ ರಿವರ್ಸ್ ಆಗೋದಕ್ಕೆ ಪವರ್ ಇರ್ತಕ್ಕಂಥ ಒಂದೇ ಒಂದು ಬೀಜ ಅಂದರೆ ಅದು ಮೆಂತ್ಯ ಕಾಳು ಬೀಜ. ಸೊ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡೋದು ಒಳ್ಳೆಯದಾ ಸರ್ ಅಂತ ನೀವು ಕೇಳಿದರೆ, ಮೆಂತ್ಯ ಸೊಪ್ಪು ಯೂಸ್ ಮಾಡ್ಬೋದು. ದಟ್ ಈಸ್ ಆಲ್ಸೋ ವೆರಿ ವೆರಿ ಗುಡ್ ಮೆಥಡು. ಸ್ವಲ್ಪ ಕಹಿ ಇರುತ್ತೆ, ಬಟ್ ಮೆಂತ್ಯ ಸೊಪ್ಪನ್ನು ಕೂಡ ಯೂಸ್ ಮಾಡ್ಬೋದು. ಈ ಮುಖ್ಯವಾಗಿ ನಾವು ಮೆಂತ್ಯ ಕಾಳನ್ನು ಮೊಳಕೆ ಬರೆಸ್ಕೊಂಡು ತಿನ್ನೋದ್ರಿಂದ ಇರ್ತಕ್ಕಂಥ ಬೆನಿಫಿಟ್ಸು ಬೇರೆ ಯಾವ ಒಂದು ರೂಪದಲ್ಲಿ ನಾವು ಮೆಂತ್ಯ ಕನ್ಸ್ಯೂಮ್ ಮಾಡೋದ್ರಲ್ಲೂ ಕೂಡ ಬರೋದಿಲ್ಲ. ಅಷ್ಟು ಪವರ್ಫುಲ್ ಬೆನಿಫಿಟ್ಸು ಈ ಒಂದು ಸ್ಪ್ರೌಟೆಡ್ ಮೆಂತ್ಯಗೆ ಇದೆ. ಸೊ ಈ ಮೆಂತ್ಯದಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಲಾಸ್ಟ್ ಹೇಳ್ತೀನಿ. ಹಿಂದಿನ ಕಾಲದಲ್ಲಿ ಯಾರ್ಯಾರೆಲ್ಲ ಮೆಂತ್ಯ ತಿಂತಾಯಿದ್ರು ಅವರ ದೇಹ ಒಂಥರ ಭೀಮನ್ ಥರ ಗಟ್ಟಿ ಇರ್ತಾಯಿತ್ತು. ಆ್ಯಂಡ್ ಯಾಕಂತಂದರೆ ಅವಾಗೆಲ್ಲ ಅಷ್ಟು ನಾನ್ ವೆಜ್ ಇರ್ತಾ ಇರಲಿಲ್ಲ. ಆವಾಗ ನಾನ್ ವೆಜ್ ತಿಂತಾಯಿದ್ರು, ಬಟ್ ಹೆಂಗಂದರೆ ವರ್ಷಕ್ಕೊಂದು ಜಾತ್ರೆ ಬರುತ್ತೆ, ಒಂದು ಹಬ್ಬ ಬರುತ್ತೆ ಅಂತಂದರೆ 2 ತಿಂಗಳಿಗೆ 3 ತಿಂಗಳಿಗೆ ಆ ಥರ ವರ್ಷಕ್ಕೆ ಮ್ಯಾಕ್ಸಿಮಮ್ ಅಂದರೆ ಒಂದು 5-6 ಸರಿ ತಿಂತಾಯಿದ್ರು. ಇವಾಗ ವಾರಕ್ಕೆ 5-6 ಸರಿ ತಿಂತಕ್ಕಂಥ ಒಂದು ಕಲ್ಚರ್ ಬಂದಿದೆ. ಅದು ದಟ್ ಈಸ್ ನಾಟ್ ಎ ಗುಡ್ ಕಲ್ಚರ್.
ಜಸ್ಟ್ ಟೇಸ್ಟ್ಗೋಸ್ಕರ ತಿಂತಾರೆ. ಹೆಲ್ತು ಬರೋದಕ್ಕಿಂತ ಮುಖ್ಯವಾಗಿ ಟೇಸ್ಟ್ಗೋಸ್ಕರ ತಿಂತಕ್ಕಂಥ ಕಲ್ಚರು. ಸೊ ನಾವು ಚಿಕನ್ ತಿಂತಕ್ಕಂಥ ಅಟ್ಲೀಸ್ಟ್ ತಿನ್ನೋ ಅಭ್ಯಾಸ ಇದ್ದರೆ ಅದನ್ನು ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿಕೊಂಡು ಈ ಒಂದು ವೀಗನ್ ಪ್ರೋಟೀನ್ ಸೋರ್ಸ್ ಅಂದರೆ ವೆಜಿಟೇರಿಯನ್ ಪ್ರೋಟೀನ್ ಸೋರ್ಸು ಮೆಂತ್ಯ ಮತ್ತು ಅದ್ರ ಜೊತೆಗೆ ಮೊಳಕೆ ಹುರುಳಿ ಕಾಳನ್ನು ಯೂಸ್ ಮಾಡ್ಬೋದು. ಅದಕ್ಕೂ ಇನ್ನೊಂದು ವೆರಿ ಶಾರ್ಟ್ಲಿ ವಿಡಿಯೋ ಮಾಡ್ತೀನಿ. ಸೊ ಅಷ್ಟು ಪ್ರೋಟೀನ್ ಇರ್ತಕ್ಕಂಥ ಈ ಒಂದು ವೀಗನ್ ಸೋರ್ಸಸ್ ಆಫ್ ಪ್ರೋಟೀನ್ ಇರ್ತಕ್ಕಂಥ ಮೆಂತ್ಯನ ನಾವು ಯೂಸ್ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಆಗುತ್ತೆ. ಈ ವಿಡಿಯೋನ ನಿಮ್ಮ ಒಂದು ಯಾರೇ ಸ್ನೇಹಿತರಿಗೆ ಮಂಡಿ ನೋವು ಅಥವಾ ಸೊಂಟ ನೋವು ಯಾವುದೇ ರೀತಿ ಮತ್ತು ಡಯಾಬಿಟಿಸ್ ಇದ್ದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವರು ಕೂಡ ಈ ಟಿಪ್ಸ್ನ ಫಾಲೋ ಮಾಡಲಿ. ಕಂಪ್ಲೀಟಾಗಿ ಎಲ್ಲ ಕಾಯಿಲೆಗಳನ್ನು ಕ್ಯೂರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು.